ನೋಡು ಮೀನಾ, ಒಂದು ಸೊಲ್ತೀನಿ. ವಾಯುಭಾರ ಕುಸಿತದಿಂದ ಅವನಿಗೆ ಬಟ್ಟೆ ಸಾವಿರ ಕೆಲಸ ಮಾಡಬಾರ್ದು. 3 ದಿನ ಮೂಗಿಗೆ ಸ್ನಾನ ಮಾಡ್ತಾನೆ ಕೂತ್ಕೋಬೇಕಾಗತ್ತೆ. ನೋಡಮ್ಮ, ನಮಗೆ ಈ ವಿಷಯ ಇಲ್ಲಿ ಬೇಡ ಬೇಡ ವಿಶ್ವಾಸನ ಹುಟ್ಟೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀರಾ. ಪ್ರೀತಿ ಗೀತಿ ಎಲ್ಲ ಗೊತ್ತಿಲ್ಲ ವಾಷಿಂಗ್ ವುಮೆನ್ನು. ಲೇ, ಆ ಪಾಪಿಸ್ಟನ್ನ ಓರೆಗಣ್ಣಲ್ಲಿ ನೋಡ್ಲಿ ಮೆಣ್ಣಗಣ್ಣಲ್ಲಿ ನೋಡ್ಲಿ ಪಾಪ ಅಂತ ಅನ್ಸ್ಬಿಡುತ್ತಾರೆ. ಹಾಗಂತ ನೀವೇನೋ ಮಾಡಕ್ ಹೋಗಿ ಆ ವಿಷಯ ರೋಹಿಣಿ ಅವ್ರಿಗೆ ಗೊತ್ತಾಗಿ ಸುಮ್ಮನೆ ರಾಮಾಯಣ ಆಗುತ್ತೆ ರೀ. ನೀವು ದಯವಿಟ್ಟು ಏನು ಮಾಡಕ್ ಹೋಗ್ಬಿಡಿ, ಸುಮ್ಮನೆ ಇದ್ಬಿಡಿ. ಆಗಬಹುದು ಏನ್ರಮ್ಮ ನಮ್ಮಳೆ ಪಾಲಿಸುವ. ನಾನೇ ಪುಣ್ಯವಂತ ನಂತೋನೋ ಬರ್ತಾ ಇದೆ. ಏನೇ ಇದು, ಇಷ್ಟೊತ್ತು ಪಾತ್ರೆ ಆಯ್ತು, ಇವಾಗ ನೋಡಿದ್ರೆ ಹೂ ಕಟ್ತಾ ಕೂತಿದೆಯಲ್ಲೇ. ಈಗ ಹೂ ಕಟ್ತೆ ಬೆಳಗ್ಗೆ ಕಟ್ಟೋ ಅವಶ್ಯಕತೆ ಇರಲ್ಲ, ನಿದ್ದೆ ಬರೋವರೆಗೂ ಕಟ್ತೀನಿ. ಆಯ್ತು, ನೀನೊಂದು ಕೆಲಸ ಮಾಡು, ನಾಳೆ ಊಟನೂ ಇವಾಗಲೇ ಮಾಡ್ಬಿಡಮ್ಮ. ನಾಳೆ ಊಟ ಮಾಡಿಸ್ತೇವೆ. ದಡ್ಡ ಕಾಮೋದ್ರಿ ಐಟಕ್ ಮಂಡೋದ್ರಿಂದ ತಂದು ನೋಡಿ, ನೀವು ನನ್ನ ವಿಚಿತ್ರವಾಗೆಲ್ಲ ಬಯೋಂಗಿಲ್ಲ. ಒಳಗೆ ಹೂ ಕಟ್ತೇನೆ. ಅದು ಅಲೋ, ಅದು ಇಲ್ಲ ಇದು ಇಲ್ಲ, ಕಟ್ಟು ಹೋದೆ. ನೀನ ಅರ್ಥ ಮಾಡ್ಕೊಳಮ್ಮ, ಬೆಳಗ್ಗೆಯಿಂದ ಕಾರ್ ಓಡಿಸಿ ಬೆರಳುಗಳೆಲ್ಲ ಬೆಳ್ಳುಳ್ಳಿಗಳ ಕಡೆ ಆಗೋಗಿದೆ. ನನ್ನ ಮಾತೆ ಕೇಳಕ್ಕಿಲ್ಲ ಅಂತೀನಿ. ನಾನು ನಾಳೆ ಕಟ್ಬಿಡ್ತೀನಿ, ಆಯ್ತಾ? ನಾವು ಹಂಗೆ. ಮತ್ತೆ ಡೆಕೋರೇಷನ್ ಎಲ್ಲಿಗೆ ಬಂದು? ಯಾವ ಡೆಕೋರೇಷನ್? ಆ ಟಿವಿ ಆಕ್ಟರ್ ತಂಗಿ ಮದುವೆ ಡೆಕೋರೇಷನ್ ಒಪ್ಕೊಂಡಿದ್ದಿಲ್ಲ, ಮರ್ತೋಗ್ಬಿಟ್ಟೆ ನೀನ? ಓ ಅದಾ, ಮರ್ತಿಲ್ಲ ರೀ. ನಾನೇ ಹೊಸದಾಗಿ ಏನಾದ್ರು ಮಾಡ್ಬೇಕು. ಹೊಸದಾಗ ಮೀನಾ, ಹೊಸದಾಗಿ ಮಾಡ್ಬೇಕು ಅಂತಂದ್ರೆ ಕಾಸ್ಟ್ಲಿ ಹೂವೆಲ್ಲ ಯೂಸ್ ಆಗುತ್ತೆ. ಅದಕ್ಕೆ ತುಂಬಾ ಖರ್ಚಾಗತ್ತೆ. ಆಗ್ಲಿ ಬಿಡ್ರಿ, ಇದರಲ್ಲಿ ನಾನು ಲಾಭ ನೋಡ್ತಿಲ್ಲ. ನೋಡಿ, ಅವರು ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟು ಒಬ್ರು ಕೊಡ್ಬೇಕಾಗಿರೋ ಆರ್ಡರ್ನ ನನಗೆ ಸೇರ್ಕೊಟ್ಟಿದ್ದಾರೆ. ಇದರಲ್ಲಿ ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಒಳ್ಳೆ ಹೆಸರು ತಗೊಂಡ್ರೆ ಸಾಕು. ನೀನು ಅದೇ ಒಳ್ಳೆ ಹೆಸರು ನಿನಗೆ ಇನ್ನಷ್ಟು ಆಗುತ್ತೆ ಅನ್ಕೊಡುತ್ತೆ. ಸಖತ್ ಬುದ್ಧಿವಂತ ಕಡೆ ನೀನು. ಕೆಲವೊಂದ್ಸಲ ನಮ್ ವ್ಯಾಪಾರ ಡೆವಲಪ್ ಆಗ್ಬೇಕಂದ್ರೆ ಲಾಭ ಇಲ್ಲದೆ ದುಡಿಬೇಕಾಗತ್ತೆ ರೀ. ಇದು ಹಾಗೆ. ಸರಿ ನಮ್ಮ ಆಯ್ತು. ಆದ್ರೆ ಮೀನಾ, ಆ ಹೆಂಗಸತ್ರ ನೀನು ಸ್ವಲ್ಪ ಹುಷಾರಾಗಿದೆ. ಯಾವ ಹೆಂಗಸು? ಅದೇ ಕಣೆ, ನಿನ್ನ ಬೇಳೆ ಬೇಗ ಬಿಡೋದಿಲ್ಲ, ಹೊಡೆದಾಕ್ಬಿಡ್ತೀನಿ ಕಿತ್ತಾಕ್ಬಿಡ್ತೀನಿ ಅಂತೆಲ್ಲ ಬಡ್ಕೋತಾದ್ಲ ನೋಡು. ಆವಮ್ಮನೆ, ಆ ವಿಶಾಲಮ್ಮನ ಆವಮ್ಮನೆ. ನನಗೆ ಗೊತ್ತಿರೋ ಕಡೆ ನಾನು ವಿಚಾರಿಸ್ದೆ ಕಣೆ ಅವಮ್ಮನ ಬಗ್ಗೆ. ಸರಿ ಇಲ್ವಂತೆ, ಲೇಡಿ ಡಾನ್ ತರ ಬಿಲ್ಡಪ್ ಕೊಡ್ತಾಳಂತೆ ಅವಮ್ಮ. ಆಕೆ ಏನಾದ್ರೂ ಆಗಿರ್ಲಿ ಬಿಡ್ರಿ, ನನ್ಗೇನ್ ಭಯಲ್ಲ. ಒಂದೇ ಒಂದ್ ಫೋನ್ ಮಾಡಿದ್ರೆ ಸಾಕು, ನನ್ನ ಹುಡುಗ ನನ್ನ ಕಾಪಾಡೋದಕ್ಕೆ ಓಡೋಡ್ ಬಂದ್ಬಿಡ್ತಾನೆ. ವಾಣಿಸ್ಬಿಡ್ತೀನಿ, ಅಮ್ಮನ್ ಬಿಡ್ತೀನಿ, ಓದ್ಬಿಡ್ತೀನಿ. ನಾನು ಆಟದಲ್ಲಿ ಹೇಳಿಲ್ಲ, ನಾನು ನನಗೆ ಗೊತ್ತಿಲ್ಲದೆ ಇರೋನು ಯಾವನು ನಿನ್ನ ಹುಡುಗ ಹೇಳಬೇಕಾ? ನಾನು ಕ್ಲೂ ಕೊಡ್ತೀನಿ. ಅವ್ರ ಹೆಸರಲ್ಲಿ ಒಬ್ಬ ತಮಿಳ್ ಹೀರೋ ಇದ್ದಾರೆ. ಈ ಕನ್ನಡದ ಕಂದ ತಮಿಳ್ ಹೀರೋ ಬಗ್ಗೆ ಯೋಚನೆ ಮಾಡಬೇಕು. ಸರಿ ಆಯ್ತು ಬಿಡು, ನೋಡೋಣ. ಆದ್ರೆ ಸಡನ್ನಾಗಿ ಗೊತ್ತಾಗ್ತಲ್ಲ, ಅದೇನೋ ಕ್ಲೂ ಒಂದಿಲ್ಲ, ಅದನ್ನ ಸ್ವಲ್ಪ ಕೊಡು. ಇಡೀ ಭೂಮಿಗೆ ಬೆಳಕೊಡೋ ವ್ಯಕ್ತಿ ಅವರು. ಬೆಳಕು ಕೊಡೋ ವ್ಯಕ್ತಿ ಅಂದ್ರೆ ಸೂರ್ಯ. ಸೂರ್ಯ ಸೂರ್ಯ ಅಂದ್ರೆ ನಾನೇ. ನಾನೇನೆ, ನನಗೆ ಗೊತ್ತೇ ಆಗಿಲ್ಲ. ಏನು ಹಿಂಗೆ ಆಟಾಡ್ತೀಯ ನೀನು? ಏನಿಲ್ಲ ಬಿಡ್ರಿ ಹೇಳಲ್ಲ, ಶೇರ್ ಮಾಡ್ತೀಯಾ? ನೀನು ಅಂತ ಹತ್ರ ಬಂದು ತಗೊಂಡು ಒಂದು ಕಿಸ್ಕೊಡೋಷ್ಟರಲ್ಲಿ ಇದು ಯಾವುದೇ ಫೋನ್ ಬಂದ್ಬಿಟ್ಟು ಯಾವುದೋ ಇಂಪಾರ್ಟೆಂಟ್ ಕಾಲ್ ಇರ್ಬೇಕು, ಮಾತಾಡ್ರಿ. ಹಲೋ, ಹೌದು ಸೂರ್ಯನೇ. 3 ದಿನ ನಾನು ಓಕೆ ಸರ್, ಬಂದ್ಬಿಡ್ತೀನಿ. ನಾನು ಬೆಳಗ್ಗೆ ಬಂದ್ಬಿಡ್ತೀನಿ ಸರ್. ನನಗೆ ಲೊಕೇಶನ್ ಕಳಿಸ್ಬಿಡಿ. ಟೈಮ್ ಹೋಗಿ ಮೆಸೇಜ್ ಮಾಡ್ಬಿಡಿ ಸರ್, ಬಂದ್ಬಿಡ್ತೀನಿ ಕರೆಕ್ಟಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದಿನ ಯಾವುದೋ ಬೇರೆ ದೇಶದಿಂದ ಬರ್ತಾ ಇದ್ದಾರೆ ಕಣೆ. ಬೆಂಗಳೂರು ಫುಲ್ಲು ಸುತ್ತಾಡಬೇಕು ಅಂತ ಅನ್ಕೋತಾ ಇದ್ದಾರೆ ಅನ್ಸುತ್ತೆ. 3 ದಿನ ಕಾರ್ ಬುಕ್ ಮಾಡಿದ್ದಾರೆ. ಕೈ ತುಂಬ ರೇಟ್ ಸಿಗುತ್ತೆ. ನೋಡಿದ್ರಾ, ನನಗೂ ಹೂವಿನ ಆದ್ರೂ ಸಿಕ್ಕಂಗೆ ನಿಮಗೆ 3 ದಿನ ಬಾಡಿಗೆ ಸಿಕ್ಕಿದೆ. ನಮ್ಮ ಟೈಮ್ ತುಂಬ ಚೆನ್ನಾಗಿದೆ ಅನ್ಸುತ್ತೆ ರೀ. ಏನು ಹೇಳಿದ ಮೇಲೆ ಎಲ್ಲ ಚೆನ್ನಾಗೇ ಇರುತ್ತೆ. ಹೌದು, ಎಲ್ಲಿ ನಿಲ್ಸಿದ್ವಿ? ಸುಮ್ಮನೆ ಇದ್ರಿ, ಯಾರಾದ್ರೂ ಬಂದ್ರೆ ಕಷ್ಟ ಆಗುತ್ತೆ. ಯಾರಾದ್ರೂ ಬಂದ್ರೆ ಹಂಗೆ ರೈಟ್ ಟಬೂಟರ್ ಅಂತ ಯೂಟರ್ ಹಾಕೊಂಡು ಹೊಂಟೋಗ್ಬಿಡ್ತೀವಿ. ನಾವು ಎಲ್ಲಿ ನಿಲ್ಸಿದ್ವಿ? ತಬ್ಬು ಬಂದಿದ್ವಿ. ಮುತ್ತು ಕೊಡೋಷ್ಟರಲ್ಲಿ ಫೋನ್ ಬಂದ್ಬಿಟ್ಟು ಮುತ್ತೇ ಕೊಟ್ಟಿರಲಿಲ್ಲ. ರಾತ್ರಿ ಆಯ್ತು ಎಂದು ನಮ್ಮ ಸ್ವಪ ಏನಂತೀಯ?
ಮಾವ ಮಾರ್ಕೆ ಆಕ್ಸಿಡೆಂಟು ನೀವೇನಿಲ್ಲಿ? ನಿಮ್ಮ ಗಾಡಿ ರೆಡಿ ಆಯಿತು, ಅದನ್ನು ಕೊಟ್ಟೋಗೋಣ ಅಂತ. ಥ್ಯಾಂಕ್ಸ್. ಗಾಡಿ ಫುಲ್ ಸರ್ವಿಸ್ ಮಾಡಿಸಿದ್ದೀನಿ, ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಸರಿ, ಎಷ್ಟಾಯ್ತು ಅಂತ ಹೇಳಿ ದುಡ್ಡು ತಂದು ಕೊಡ್ತೀನಿ. ಪರವಾಗಿಲ್ಲ ಮೇಡಮ್, ನಾನೇ ಅದು ಆಕ್ಸಿಡೆಂಟ್ ಮಾಡಿದ್ದೋ, ಇರಲಿ ಮೇಡಮ್. ಅಯ್ಯೋ, ಅಂತ ದುಡ್ಡಾದ್ರೂ ಕೊಡ್ತೀನಿ. ಆ ರೀತಿ ಹೇಳಿ ನೀವು ನನಗೆ ನೋವು ಮಾಡಬೇಡಿ. ಒಳ್ಳೆ ಪಿತೃಪಿನ್ನೇ ಆಡ್ದಂಗೆ ಆಡ್ತೀಯಲ್ಲೋ, ಏನಾಗಿದೆ ನಿಮಗೆ? ಖರ್ಚು ಮಾಡಿರೋ ದುಡ್ಡು ಕೊಡ್ತೀನಿ ಅಂದ್ರೆ ಬೇಡ ಅಂತ ನಾನು. ತಪ್ಪು ನಂದೇ ಅಲ್ವಾ, ಅದಕ್ಕೆ ಆಗಿ ಹೇಳಿದೆ ಮೇಡಮ್. ನೀವು ಒಂದ್ಸಲ ಗಾಡಿ ಚೆಕ್ ಮಾಡ್ಕೊಳ್ಳಿ, ಬನ್ನಿ. ಪರವಾಗಿಲ್ಲ, ಗಾಡಿ ಚೆನ್ನಾಗೇ ಇರುತ್ತೆ ಬಿಡಿ. ಥ್ಯಾಂಕ್ಸ್, ನಾನು ಹಿಂಗೆ ಬರ್ತೀನಿ. ಒಂದು ನಿಮಿಷ, ನಿನ್ನ ಹೆಸರು? ರೇ, ನಿಮ್ಮ ಹೆಸರೇನ್ರಿ? ಸಂತೋಷ್ ಮೇಡಮ್, ಸಂತೋಷ್. ಫ್ರೆಂಡ್ಸ್ ಎಲ್ಲ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಅಂತ ಕರೀ. ಫಾರ್ವರ್ಡೋ ರಿವೈಂಡೋ, ಹೆಸರು ಚೆನ್ನಾಗಿದೆ ಬಿಡಿ. ಇಷ್ಟು ವರ್ಷದಲ್ಲಿ ನನ್ನ ಹೆಸರು ಮೇಲೆ ಗೌರವ ಬಂದಿದ್ದೇ ಇವತ್ತು. ಓಹೋ, ಹಲೋ ಅಪ್ಪ, ಯಾವ್ದಾಗ್ಲೇ ಗೊತ್ತಾ? ನೋಡ್ತಾ ನೀನು ಏನೇ ಒಬ್ಬರೇ ನಗ್ತಾ ನಿಂತಿದ್ಯಾ? ಆ ಕಡೆ ಈ ಕಡೆ ನೋಡ್ತೀಯಾ, ಹೀ ಹೇಳ್ತಿದ್ಯಾ? ಏನು? ಏನಿಲ್ಲ, ಬಾ ಒಳಗೆ. ಬಂದಿದ್ದು ಗೊತ್ತಾಗಿಲ್ಲ ಇವಳಿಗೆ. ರೋ, ಆ 30 ಲಕ್ಷ ಎತ್ಕೊಂಡೋದ್ನಲ್ಲ, ಅವನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅವನು ಹಿಡಿಯೋದಕ್ಕೆ ಒಂದು ದಾರಿ ಸಿಕ್ಕಿದೆ ಕಣ್ಣು. ನಾವು ಅಡ್ವಾನ್ಸ್ ಕೊಟ್ಟು ದೇವಸ್ಥಾನದಲ್ಲಿ CCTV ಇದೆ, ಅದರಲ್ಲಿ ಅವ್ನ ಮುಖ ಕಾಣಿಸಿರುತ್ತೆ. ಅದಿದ್ರೆ ನಾವು ಬೇಗ ಹಿಡಿಬೋದು. ಒಳ್ಳೆ ಐಡಿಯಾ ಕಣೆ. ಯಾರಿಗೆ ಕೊಟ್ಟಿದ್ಯಾ ಐಡಿಯಾ? ಇನ್ಯಾರು? ಮೀನಾ. ನಮ್ಮ ಮಾವ ಆ ಸೂರ್ಯಂಗೆ ಆ ಫ್ರಾಡ್ ವಿಶ್ವಾಸನ ಹುಡ್ಕೋ ಕೆಲಸ ಕೊಟ್ಟಿದ್ರು. ಅದೆಲ್ಲ ಏನು ಬೇಡ, ನಾವೇ ಹುಡ್ಕೋತೀವಿ ಅಂತ ನಾನು ಹೇಳ್ಬಿಟ್ಟೆ. ನೈ, ಯಾಕೆ ಹಂಗೆ ಹೇಳ್ದೆ? ಸೂರ್ಯ ಮೀನಾ ಇಬ್ರು 4 ಕಡೆ ಓಡಾಡ್ತಾರೆ, ಅವ್ರ ಕೈಗೆ ಸಿಗೋ ಚಾನ್ಸಸ್ ಜಾಸ್ತಿ. ನಿಧಾನಕ್ಕೆ ಸಿಕ್ಕಿದ್ರು ಪರವಾಗಿಲ್ಲ ಕಣೆ, ಆದ್ರೆ ಅವ್ರ ಕೈಗೆ ಮಾತ್ರ ಅವ್ನು ಸಿಗಬಾರ್ದು. ಯಾಕಂದ್ರೆ ಜೀವನ ಪರ್ಯಂತ ನಮ್ಮಿಂದಾನೇ ದುಡ್ಡು ಸಿಕ್ಕಿದ್ದು ನಿಮಗೆ, ನಮ್ಮಿಂದಾನೇ ದುಡ್ಡು ಸಿಕ್ಕಿದ್ದು ನಿಮಗೆ ಅಂತ ನಮ್ಮನ್ನು ತಮಾಷೆ ಮಾಡ್ತಿರ್ತಾನೆ. ಲೇ, ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಎಂಡ್ ಆಫ್ ದ ಡೇ ನಿನಗೆ ದುಡ್ಡು ಸಿಗೋದು ಮಾತ್ರ ಇಂಪಾರ್ಟೆಂಟ್ ತಾನೆ? ಇಲ್ಲ ಕಣೆ, ನಾನು ಆ ದುಡ್ಡನ್ನ ಹುಡುಕಿದ್ರೆ ಮತ್ತೆ ನಮ್ಮ ಅತ್ತೆ ಹತ್ರ ಒಳ್ಳೆ ಹೆಸರು ತಗೋಬಹುದು. ಅದಕ್ಕೆ ನಾನೇ ಹುಡುಕ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನಾವ್ ಆ ದುಡ್ಡು ಕೊಟ್ಟಿದ್ದು ಆ ಮೀನಾ ಅಮ್ಮ ಹೂ ಮಾಡ್ತಾರಲ್ಲ ಆ ದೇವಸ್ಥಾನದಲ್ಲಿ. ಆ CCTV ಫುಟೇಜ್ ನಮಗೆ ಸಿಕ್ಕಿದ್ರೆ ಕೆಲಸ ಬೇಗ ಆಗುತ್ತೆ. ಅದಕ್ಕೆ ಆ ದೇವಸ್ಥಾನ ಟ್ರಸ್ಟ್ ಅವ್ರನ್ನ ಕೇಳಿದ್ರೆ ಆಯ್ತಪ್ಪ. ಲೇ, ಅದಕ್ಕೆ ನಾವು ಹೋಗ್ಬಾರ್ದು ಕಣೆ. ನಾವು ಹೋದ್ರೆ ಆ ಮೀನಾ ಅವ್ರ ಅಮ್ಮ ನನ್ನ ಮಗಳ ಐಡಿಯಾ ಯೂಸ್ ಮಾಡ್ಕೊತಿದ್ದಾರೆ ಅಂತ ಅನ್ಕೋತಾರೆ. ಅದಕ್ಕೆ ನಾವು ಹೋಗ್ಬಾರ್ದು. ಮತ್ತೆ ಇನ್ಯಾರು ಹೋಗ್ತಾರೆ? ಕಾವ್ಯ ಸುತ್ತ. ಲೇ, ಅವನೇಗೆ ಹೋಗ್ತಾನೆ, ಅಲ್ಲಿ ಸೂರ್ಯನ ಬರ್ಬೋದಲ್ವಾ? ಅದಕ್ಕೆ ಕಣೆ ಅವನ್ನ ಕಳಿಸ್ಬೇಕು ಅಂತ ಅನ್ಕೋತಿರೋದು ನಾನು. ನಮ್ಮ ಮುಳ್ಳಿಂದನೇ ತೆಗಿಬೇಕು. ಹಾಗೆ ರೌಡಿನ ರೌಡಿ ಕೈಯಲ್ಲೇ ಡೀಲ್ ಮಾಡಿಸ್ಬೇಕು, ಕ್ರಿಮಿನಲ್ನ ಕ್ರಿಮಿನಲ್ಲೇ ಡೀಲ್ ಮಾಡಬೇಕು ಅಲ್ವಾ? ಲೇ, ನಾವು ಆ ಕಾಗೆ ಸುಬ್ಬನ ಆಫೀಸ್ಗೆ ಹೋಗ್ಬೋದಿತ್ತು ತಾನೆ, ಇಲ್ಲಿ ಯಾಕೆ ರೋಡಲ್ಲಿ ನಿಂತಿದ್ದೀವಿ? ಲೇ, ಅವನ ಆಫೀಸಲ್ಲಿ ಆ ಮೀನನ್ ತಮ್ಮ ಮಂಜ ಇದ್ದಾನಲ್ಲ, ಅವ್ನು ಕೆಲಸ ಮಾಡ್ತಿದ್ದಂತೆ. ಕಣೆ, 1-2 ಸಲ ನಾನು ದುಡ್ಡು ತಗೊಂಡಿರೋ ವಿಚಾರನ ಓದ್ಬಿಟ್ಟಿದ್ದಾನೆ ಸೂರ್ಯನ ಕಿವಿನಲ್ಲಿ. ಅದನ್ನ ಆ ಸೂರ್ಯ ಮನೋಜ್ಗೆ ಹೇಳಿ, ಮನೋಜ್ ಅವರು ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ನಂಗೆ ಸಾಕಾಗೋಯ್ತು ಕಣೆ. ನಿಂಗೆ BP ಶುಗರ್ ಏನೂ ಬಂದಿಲ್ವಾ? ಹೆಂಗೆ ತಡ್ಕೊಂಡಿದ್ಯಾ ಇಷ್ಟೊಂದು ಟೆನ್ಷನ್? ನನಗೆ ತಡ್ಕೊಳಕ್ಕಾಗ್ತಿಲ್ಲ ಕಣೆ. ಅಯ್ಯೋ, ಯಾಕೆ ಕೇಳ್ತಿಯಮ್ಮ ನನ್ನ ಕಥೆನ? ಆ ಕಡೆ ಬಜಾರಿ ಶಾಂತಿ, ಈ ಕಡೆ ಬಂಗು ಬಜಾರ್ ಸೂರ್ಯ, ಮಧ್ಯದಲ್ಲಿ ಇದರಲ್ಲ ಕಸ್ತೂರಿ ನಿವಾಸ ಗೊಂಬೆ ಮನೋಜ. ಮುಗ್ಬಿಡ್ವೆ, ಎಲ್ಲರ ಮಧ್ಯೆ ನಾನು ಸಿಕ್ಕಾಕೊಂಡು ಗೋಳಾಡ್ತಿದ್ದೀನಿ. ನಾನು ನಿನ್ನ ಜೊತೆ ಸಿಕ್ಕಾಕೊಂಡು ಗೋಳಾಡ್ತಿಲ್ಲ. ಹಂಗೆ ನೋಡು, ನನ್ನ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನನ್ನ ಮ್ಯಾನೇಜರ್ ಯಾವಾಗ ಫೋನ್ ಮಾಡ್ತಾರೆ ಗೊತ್ತಿಲ್ಲ, ನಾನು ಗೋಳಾಡ್ಕೊಂಡು ನಿನ್ನ ಜೊತೆ ನಿಂತಿದ್ದೀನಿ. ಅವ್ನು ನೋಡಿದ್ರೆ ಇಷ್ಟೊತ್ತಾದರೂ ಬಂದಿಲ್ಲ. ಇಲ್ಲೇ ಒಂದು ಫೋನ್ ಆಗ ಬನ್ನಿಲ್ವಾ? ಏನು ಮೇಡಮ್ ಕರ್ಸಿರೋದು? ಅದು ಸ್ವಲ್ಪ ಮಾತಾಡಬೇಕಾಗಿತ್ತು. ಆಫೀಸ್ಗೆ ಬರ್ಬೋದಾಗಿತ್ತಲ್ಲ. ಬ್ಯಾಂಡ್ ಹಾಕ್ತಾರ ಇರೋಣ, ಸ್ಟ್ರೀಟ್ ಹಾಕ್ತಾರ ಕರೆದಿದ್ದೀರಾ. ನೀವು ಕರೆದಿದ್ದು ನೋಡಿ ಯಾವ್ಯಾವೋ ರೇಗಿಸ್ತಾ ಇರ್ತವೆ, ಅಲ್ಲೇ ಪ್ರಸಾದ ಕೊಟ್ಟು ಬರೋಣ ಅನ್ಕೊಂಡೆ. ಅದಂಗಿರ್ಲಿ ಬಿಡಿ, ಏನು ವಿಷಯ? ಅದು ನಾಗರಬಾವಿಲಿ ನಾವೊಂದು ಮನೆ ತಗೊಂಡ್ವಿ, 3 ಕೋಟಿ. 3 ಕೋಟಿನ? ಲಕ್ಷ ಕೇಳಿದ್ರೆ ಲಕ್ಷ ಸಾರಿ ಯೋಚನೆ ಮಾಡ್ತೀಯಾ? 3 ಕೋಟಿ ಎಲ್ಲಿಂದ ಹೊಡೆದೈತಾಯಿ? ಅಯ್ಯೋ, ಪೂರ್ತಿ ಕೇಳಿಸ್ಕೊಳಪ್ಪ ಸ್ವಾಮಿ. 3 ಕೋಟಿ ಮನೆ, ಅದು 30 ಲಕ್ಷ ಅಡ್ವಾನ್ಸ್ ಕೊಡ್ಬೇಕಿತ್ತು. ನಾವ್ ಹೆಂಗೋ ಸಾಲ ಸೋಲ ಮಾಡಿ ಕೊಟ್ವಿ. ಆದ್ರೆ ಆ ಮನೆಯಲ್ಲಿ ಅವನು ಬಾಡಿಗೆಗಿದ್ದಿದ್ದು. ಅವನು ಅಷ್ಟು ದುಡ್ಡನ್ನ ನಮಗೆ ಮೋಸ ಮಾಡಿ ಆ ದುಡ್ಡನ್ನ ತಗೊಂಡು ಓಡಿಟ್ಟೋದ.
ಏನ್ ಮೇಡಮ್ ಎಲ್ಲೊಂದು ಬಕ್ರಾನೇ ಆಗ್ತಾ ಇರ್ತೀರಾ? ನೀನ್ ನಗ್ಲಿ ಅಂತ ನಾನು ನಿಮ್ಮನ್ನ ಕರ್ದಿಲ್ಲ, ದಯವಿಟ್ಟು ಅವನನ್ನ ಹೇಗಾದ್ರೂ ಹುಡ್ಕೊಡಿ ಅಂತ ಕರ್ದೆ. ಫೋಟೋ ಗಿಟ ಇದೆಯಾ? ಇಲ್ಲ, ಅದೇ ನೀನು ನಮ್ಮ ಹೂ ಕಟ್ತಾರಲ್ಲ ಆ ದೇವಸ್ಥಾನದಲ್ಲಿ ಅಡ್ವಾನ್ಸ್ 5 ಲಕ್ಷ ಕೊಟ್ಟಿದ್ವಿ. ಆ CCTV ಫುಟೇಜ್ ಇದೆ. ಆ ದೇವಸ್ಥಾನದ CCTV ಫುಟೇಜ್ ತೆಗ್ಸಿದ್ರೆ ನಿನಗೆ ಅವ್ನು ಯಾರು ಅಂತ ಗೊತ್ತಾಗುತ್ತೆ. ಓ ಹಂಗ, ಅದನ್ನ ಮಾಡೋಣ. ಬೇರೆಯವ್ರಿಗೆ ಆದರೆ ಕಮಿಷನ್ ಅಂತ 10% ತಗೊಳ್ತೇನೆ, ಗೊತ್ತಿಲ್ಲ 2%. ನಿಮ್ಗೆ ಓಕೆನಾ? ಸರಿ, ದುಡ್ಡಿನ ವ್ಯವಸ್ಥೆ ನಾನು ಮಾಡ್ತೀನಿ. ಅವನನ್ನ ನಾಳೆ ನಾಡಿದ್ದಷ್ಟರಲ್ಲಿ ಹುಡ್ಕೊಟ್ಬಿಡು. ಪೊಲೀಸ್ಗೆ ಹೋಗಿ ಹೇಳೋದು? ಅಲ್ಲೂ ಹೋಗಿದ್ದೀನಿ, ಜೊತೆಗೆ ನೀವು ಹೆಲ್ಪ್ ಮಾಡಿ. ಓ 360 ಡಿಗ್ರಿ ಕೆಲಸ. ಮೇಡಮ್ ಅವ್ನು ಇಲ್ಲೇ ಇದ್ರೆ ನಾಳೆನೋ ನಾಡಿದ್ದು ತಲೆ ತಪ್ಪಿಸ್ಕೊಂಡು ಹೋಗಿದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಇಷ್ಟೇನೇ ವಿಷಯ? ಹೌದು. ಸರಿ, ನಾವು ಅಂಟಿಸ್ಕೊಳ್ಳಿ. ಬರ ಮಾಡಿರೋ ಪಾಪಗಳನ್ನೆಲ್ಲ ತೊಳ್ಕೊಳ್ಳೋದಕ್ಕೆ ಹೋಗಿ ಕೂದಲು ಕೊಟ್ಬಿಟ್ಟು ಬಂದಿದ್ದಾರೆ. ಕೈಯೋ ಕಾಲೋ ಕಿಡ್ನಿನೋ ಕೊಟ್ಬಿಟ್ಟು ಬರ್ಬೇಕು ತಾರೆ. ಅವ್ನು ಬಿಡು, ಮಾಡಿರೋ ಪಾಪಗಳಿಗೆ ನೀನೇನು ಕೊಡ್ತೀಯಮ್ಮ? ನಿನ್ನೆ ಬಲಿ ಕೊಟ್ಬಿಡ್ತೀನಿ. ಯಾಕೆ ಹೇಳೋ, ನಾನು ಯಾವಾಗಲೂ ಬಕ್ರಾನೆ ನಿಮಗೆ. ನೋಡಿದ್ಯಾ, ನಮ್ಮ ಇಂಡಿಯಾನ ಆದಷ್ಟನೇ ಆಗ್ತಾರೆ. ಹೌದು ರೀ, ಮೆಟ್ರೋ, ಫ್ಲೈಓವರು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಎಲ್ಲ ಬಂದ್ಬಿಟ್ಟಿದೆ. ನೋಡೋದಕ್ಕೆ ಎಷ್ಟೊಂದು ಖುಷಿ ಆಗುತ್ತಲ್ವಾ? ಅದು ಬಂದು ಯಾವುದೋ ಕಾಲ ಆಗೋಯ್ತು ಮೇಡಮ್ ಜಿ. ಏನಿದ್ರು 3Gಗಳು ಇಂಡಿಯಾದಲ್ಲಿ ಭಾರಿ ಫೇಮಸ್. ಯಾವುದದು 3G? ಗಾಂಧೀಜಿ, ಮೋದಿಜಿ, ಮೊಬೈಲ್ 5G. ದೇಶ ಎಲ್ಲ ಅಪ್ಡೇಟ್ ಆಗೋಗಿದೆ. ಚೆನ್ನಾಗಿ ಮಾತಾಡ್ತೇಣ. ಅಯ್ಯೋ, ನಾನ್ ಮಾತಾಡೋದು ಬಿಡಿ ಸರ್, ನಾನೇನೋ ಪಕ್ಕ ಲೋಕಲ್ಲು. ನೀವು ಬಾರಿ ನಂಬ್ತೀರಾ, ಇಷ್ಟನ ಕನ್ನಡ ಮಾತಾಡ್ತಾ ಇದ್ದೀರಾ, ಸೂಪರು. ನಾವು ಇಲ್ಲೇ ಇದ್ದಿದ್ದು, ಸುಮಾರು ವರ್ಷದಿಂದ ಮಲೇಷ್ಯಾದಲ್ಲಿ ಇದ್ದೀವಿ. ಕೆಲಸ ಕಾರ್ಯ ಹೆಂಡತಿ ಮಕ್ಕಳು ಅಂತ ಅಲ್ಲೇ ಉಳ್ಕೊಂಡ್ಬಿಡ್ತೀವಿ. ಈಗ ರಿಟೈರ್ ಆಯ್ತಲ್ಲ, ಅದಕ್ಕೆ ನಮ್ಮ ಇಂಡಿಯಾ ದೇಶ ನೋಡ್ಕೊಂಡು ಹೋಗೋಣ ಅಂತ ಬಸ್. ಅಂದ್ರೆ ಸರ್ ನೀವು ಮಲೇಷ್ಯಾದಲ್ಲಿ ಇರೋದಾ? ಹೌದು. ಓ, ಯಾಕಪ್ಪ ನೀನು ಮಲೇಷ್ಯಾಕ್ಕೆ ಬಂದಿದ್ಯಾ? ಛೇ ಇಂದ್ರ ಮಲೇಷ್ಯಾನೇ ನಮ್ಮನೆಗೆ ಬಂದಿದೆ. ಏನು ಮಲೇಷ್ಯಾನೇ ನಿಮ್ಮ ಮನೆಗೆ ಬಂದ್ಬಿಟ್ಟಿದ್ಯಾ? ನಮ್ಮನೇಲಿ ಒಂದು ಮಲೇಷಿಯನ್ ಬ್ರೀಡ್ ಇದೆ ಅಂತಂದೆ. ಸರಿ, ನಾವು ಎಲ್ಲಿಗೆ ಕಾರ್ ಬುಕ್ ಮಾಡಿದ್ವೋ ಅದೇ ಪಾಯಿಂಟಲ್ಲಿ ನಿಲ್ಲಿಸ್ತೀಯಾ ಅಥವಾ ಬೇರೆ ಎಲ್ಲಾದರೂ ನಿಲ್ಸೋದು ನಿಲ್ಲಿಸ್ತೀಯಾ? ಓ, ಅದಕ್ಕೇನಂತ, ನಿಲ್ಸೋಣ. ಏನಮ್ಮ ವಿಷಯ? ಏನಿಲ್ಲಪ್ಪ, ಇವತ್ತು ನಮ್ಮ ಯಜಮಾನ್ರು ಹುಟ್ಟಿದ ದಿವಸ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಸರ್ ನಿಮ್ಮ ಬರ್ತಡೇನಾ ಸರ್? ಹ್ಯಾಪಿ ಬರ್ತಡೇ ಸರ್. ಓ, ಥ್ಯಾಂಕ್ ಯು ಕಣಪ್ಪ. ಸರ್, ಇಲ್ಲಿ ಹತ್ರದಲ್ಲಿ ನನಗೆ ಗೊತ್ತಿರೋದೊಂದು ದೇವಸ್ಥಾನ ಇದೆ. ನನ್ನ ಹೆಂಡತಿ ಅಲ್ಲೇ ಹೋಗಿರ್ತಾಳೆ. ನಿಮ್ಮನ್ನೇನಾದ್ರೂ ಅಲ್ಲಿ ಕರ್ಕೊಂಡೋದ್ರೆ ಅವಳ ದೇಶದಿಂದ ನಿಮಗೂ VIP ಟ್ರೀಟ್ಮೆಂಟ್ ಸಿಕ್ಬಿಡುತ್ತೆ ಸರ್. ಹೇಳಲ್ಲ ಸರ್? ಹೇಳಪ್ಪ. ಒಂದು ನಿಮಿಷ ಕಾಲ್ ಮಾಡ್ತೀನಿ. ಹಲೋ, ಹಲೋ ಹೆಂಡತಿ, ಇವತ್ತು ನಮ್ಮ ಕಾರಲ್ಲಿ ಒಬ್ಬರು ಫಾರಿನ್ ಪ್ಯಾಸೆಂಜರ್ ಬಂದಿರ್ತಾನೆ. ಹೌದು, ಇವತ್ತು ಅವರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರು. ಅದಕ್ಕೆ ಅದೇ ಖುಷಿ ನಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇದ್ದೀನಿ. ಒಳ್ಳೇದಾಯ್ತು, ಕರ್ಕೊಂಡು ಬನ್ನಿ. ನಮ್ಮ ಕಡೆ ಅವರಮ್ಮ ಸ್ವಲ್ಪ ಅದೇನದು VVIP. VIP ಪೂಜೆಗೆ ಆಯ್ತಾ? ಸರಿ, ಆಯ್ತು, ಬನ್ನಿ. ನಾನು ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ಕೊಟ್ಟಿರ್ತೀನಿ. ಓಕೆ ಬಾಯ್ ಸರ್, ಎಲ್ಲ ಹೇಳಿದ್ದೀನಿ. ಕೇಳಿಸ್ಕೊಂಡೆ. ತುಂಬ ಥ್ಯಾಂಕ್ಸ್ ಅಪ್ಪ, ಒಳ್ಳೆ ಕಾರು ಬುಕ್ ಮಾಡಿದ್ದೀನಮ್ಮ. ಅಮ್ಮ ಹೊರಟಿಯಾ? ಹೋಮ ಇರೋ ನಿಮಿಷ ಬೇಡಮ್ಮ, ನನ್ನ ಹತ್ರ ಇದೆ. ಇಟ್ಕೊಳ್ಳೋ, ಹೊರಗಡೆ ಓಡಾಡ್ತೀಯ, ಖರ್ಚಿಗೆ ಬೇಕಾಗತ್ತೆ. ಹೌದು, ಅಕ್ಕನ ಗಾಡಿ ಇಲ್ಲೇ ಇದೆ. ಅಕ್ಕ ಇಲ್ಲಿ ಮೇಲ್ಗಡೆ ಏನೋ ಸ್ಪೆಷಲ್ ಪೂಜೆ ಇದೆ ಅಂತ ರೆಡಿ ಮಾಡ್ತಾ ಇದ್ದಾಳೆ. ಕೊಡು, ನಾನು ನೀರು ಹಾಕ್ತೀನಿ. ಕನಕ, ಇವನ್ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಮಂಜು, ನಿನ್ನೇನಾದ್ರೂ ಹುಡ್ಕೊಂಡ್ ಬಂದಿದ್ದಾರೇನೋ? ನನ್ನನ್ನು ಯಾಕೆ ಹುಡ್ಕೊಂಡ್ ಬರ್ತಾನೆ? ಈ ದೇವಸ್ಥಾನದ ಇನ್ಚಾರ್ಜ್ ಎಲ್ಲಿ ಸಿಗ್ತಾರ? ಒಳಗಡೆ ಇರ್ಬೋದಣ್ಣ. ಹೌದಾ? ಏನಮ್ಮ ಇವನು ದೇವಸ್ಥಾನದೊಳಗೆ ಹೋಗ್ತಿದ್ದಾನೆ? ಮಾಡಿರೋ ಪಾಪ ಎಲ್ಲ ತೊಳ್ಕೊಳಕ್ ಹೋಗ್ತಿದ್ದಾನೆ ಅನ್ಸುತ್ತೆ. ಪಾಪಿಗ. ಬಾಯ್, ನೀನೆಲ್ಲ ಹೋಗ್ತಿದ್ಯಾ? ಅಮ್ಮ, ಅಕ್ಕ ಒಳಗಿದ್ದಾಳಲ್ವಾ, ನೋಡ್ಕೊಂಬರ್ತೀನಿ. ನೀನ್ ಕಾಲೇಜಿಗೆ ಟೈಮ್ ಆಗ್ಲಿಲ್ವಾ? ಅಮ್ಮ, ಅವ್ನು ಒಳಗೆ ಹೋಗಿ ಅಕ್ಕಂಗೆ ಏನಾದ್ರು ತೊಂದರೆ ಮಾಡ್ಬೋದು, ನೋಡ್ಕೊಂಡ್ ಬಂದ್ಬಿಡ್ತೀನಿ. ನೇ ಮಂಜ, ಅವ್ನೇನಾದ್ರೂ ಬೇರೆ ಕೆಲ್ಸದ ಮೇಲೆ ಬಂದಿರ್ಬೋದು ಅಲ್ವಾ? ಅಲ್ಲ, ನಮ್ ದೇವಸ್ಥಾನಕ್ಕೆ ಬಂದು ನಮ್ಮ ಅಕ್ಕ ಮೇಲೆ ಗಲಾಟೆ ಮಾಡೋ ಧೈರ್ಯ ಅವನಿಗೆಲ್ಲಿದೆ? ಆದ್ರೂ ಕನಕ ನೋಡ್ಕೊಂಬರ್ತೀನಿ. ಒಳಗಡೆ ಒಂದೆರಡು ಬಲ್ಪ್ ಹೋಗಿದೆ, ಹಾಗೆ ವೈರ್ ಕನೆಕ್ಷನ್ ಸ್ವಲ್ಪ ಲೂಸ್ ಆಗಿದೆ. ಹೋಗಿ ನೋಡಿ ಒಂದು ಸ್ವಲ್ಪ. ನಮಸ್ಕಾರ. ಏನು ವಿಷಯ ಹೇಳಿ? ನನ್ನ ಹೆಸರು ಸುಬ್ಬ ಅಂತ. ಹೋದ ತಿಂಗಳು 24ನೇ ತಾರೀಕು ನಮಗೆ ಬೇಕಾಗಿರೋರು ಈ ದೇವಸ್ಥಾನಕ್ಕೆ ಬಂದಿದ್ದಾರೆ. ಸರಿ, ಅವತ್ತು ಒಂದು ನಿಕಾನ ಮೀಟ್ ಮಾಡಿದ್ದಾರೆ. ಅದ್ರದ್ದು ಸಣ್ಣ ಕೇಸ್ ನಡೀತಿದೆ ಸರ್. ಅವತ್ತಿಂದು CCTV ಫೋಟೇಜ್ ಬೇಕಿದೆ. ಹಾಗೆಲ್ಲ ಕೊಡೋಕ್ಕಾಗಲ್ಲ ರೀ. ಕೇಸ್ ಆಗಿದೆ, ಕೊಡ್ರಿ. ಯಾರ್ಯಾರೋ ಬಂದು ದೇವಸ್ಥಾನದ CCTV ಫುಟೇಜ್ ಬೇಕು ಅಂತ ಕೊಡೋಕ್ಕಾಗತ್ತೆ.
ಏನು ಪೊಲೀಸ್ ಕೇಸ್ ಆಗಿದ್ರೆ ಪೊಲೀಸ್ ಬಂದು ಕೇಳಿದ್ರೆ ಕೊಡ್ಬೋದು, ಕೋರ್ಟ್ ಕೇಸ್ ಆಗಿದ್ರೆ ಅವ್ರು ಏನಾದರೂ ಆರ್ಡರ್ ಕೊಟ್ಟರೆ ಕೊಡ್ಬೋದು. ಈಗ ಯಾರೋ ನಮಗೆ ಗೊತ್ತಿಲ್ಲ ಹೆಂಗ್ರಿ ಕೊಡೋಕ್ಕಾಗತ್ತೆ? ರೂಲ್ಸ್ ಫಾಲೋ ಮಾಡಬೇಕಲ್ವಾ ನಾವು? ಅದು ಅಲ್ಲದೆ ನೀವು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಸರ್. ನಾನು ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು, ದೇವಸ್ಥಾನಕ್ಕೆ ಬಾಗಿಲಲ್ಲಿ ಹೂವಿನಂಗೆ ಇಟ್ಕೊಂಡಿದ್ದಾರಲ್ಲ ವೀಣವ್ರಮ್ಮ, ಅವರೆಲ್ಲರೂ ನಂಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ ಸರ್, ವೀಣನ್ ತಮ್ಮ ಮಂಜನು ನನ್ನ ಬೆಸ್ಟ್ ಫ್ರೆಂಡೇ. ಯಾಕೆ ಸರ್ ಹಿಂಗೆ ನಗ್ತಿದ್ದೀರಿ? ಅವ್ರು ಬಂದು ಕೇಳಿದ್ರು, ನಾನು ಕೊಡಲ್ಲಪ್ಪ. ನಾನೇ ಬಂದು CCTV ಫುಟೇಜ್ ಬೇಕು ಅಂತ ಕೇಳಿದ್ರು, ನಾನು ಕೊಡಲಿಲ್ಲ. ರೂಲ್ಸ್ ಪ್ರಕಾರ ಅದನ್ನೆಲ್ಲ ನಾನು ಕೊಡೋಕ್ಕಾಗಲ್ಲ ರೀ. ನೀವು ಅದನ್ನು ಹೇಳಿರೋದು ನಿಮಗೆ ಸರ್, ನಮ್ಗೆ ಆ ವಿಡಿಯೋ ಬೇಕೇ ಬೇಕು, ಕೊಡಿ ಸರ್.